ನಮಸ್ಕಾರ ಸ್ನೇಹಿತರೆ. ಗಡ್ಡ ಬೋಳಿಸಿಕೊಳ್ಳುತ್ತಿರುವ ಬಾಲಿವುಡ್ ನ ಸ್ಟಾರ್ ನಟಿ ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ. ನಾನು ನಿಮ್ಮ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಬಾಲಿವುಡ್ ಸ್ಟಾರ್ ನಟಿ ಸೋನಂ ಕಪೂರ್ ಅವರು ಇದೀಗ 10 ವರ್ಷದ ಇಂದಿನ ಫೋಟೋವನ್ನ ಈಗ ಅಪ್ಲೋಡ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಗಡ್ಡ ಬೋಳಿಸ್ಕೊಳ್ತಿರುವಂತಹ ಇಂದಿನ ಫೋಟೋವನ್ನ ಈಗ ಈಗ ಅಂದ್ರೆ ಹಿಂದೆ 10 ವರ್ಷದ ಹಿಂದೆ ತೆಗೆದಿರೋ ಫೋಟೋನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ನೆಟ್ಟಿಗರು ಈ ಫೋಟೋವನ್ನ ನೋಡಿ, ಓ ಇದೇ ನಿಮ್ಮ ಸೌಂದರ್ಯದ ಗುಟ್ಟ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಅದಕ್ಕೆ ಸೋನಂ ಕಪೂರ್ ಅವರು, ಇಲ್ಲ, ಇದನ್ನ ಒಂದು ಮದುವೆ ವಾರ್ಷಿಕೋತ್ಸವ ಪ್ರಯುಕ್ತವಾಗಿ ನಾನು ಈ ಫೋಟೋವನ್ನ 10 ವರ್ಷದ ಹಳೆಯ ನೆನಪಾಗಿ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ಅನ್ನೋದನ್ನ ಸಹ ಹೇಳ್ಕೊಂಡಿದ್ದಾರೆ. ನೋಡಿ ಸ್ನೇಹಿತರೆ, ಹಳೆ ಫೋಟೋನ ನೋಡಿ ಈಗ್ಲೂ ಈಗ್ಲೂ ಹಂಗೆ ಮಾಡ್ತಿದಾರ ಅಂತ ಸೋಷಿಯಲ್ ಮೀಡಿಯಾದ ನೆಟ್ಟಿಗರು ಅಚ್ಚರಿ ಆಗಿದ್ದಾರೆ. ಓ, ಸೌಂದರ್ಯ ಇವರು ಹೀಗೆಲ್ಲ ಕಾಪಾಡ್ಕೊಳ್ತಾರ? ಎಲ್ಲರೂ ಸಹ ಅಚ್ಚರಿ ಆಗ್ಲೇಬೇಕು. ಈಗ ಫೋಟೋಶೂಟ್ ನ ಯಾವ್ಯಾವ ತರದಲ್ಲೋ ಮಾಡಿರೋದನ್ನ ನಾವು ನೋಡಿದ್ವಿ. ಆದ್ರೆ ಗಡ್ಡ ಬಳಸ್ಕೊತಾ ಇರೋದನ್ನ ನೋಡ್ತಾ ಇರುವಂತಹ ನೆಟ್ಟಿಗರು ಅಚ್ಚರಿ ಆಗ್ಬಿಟ್ಟಿದ್ದಾರೆ. ಓಹೋ, ಸೋನಂ ಕಪೂರ್ ಅವರ ಒಂದು ಒಂದು ಸೌಂದರ್ಯದ ಗುಟ್ಟು ಇದೇ ಇರ್ಬೇಕೇನೋ ಅಂತ ಒಂದು ತಮಾಷೆಗಾಗಿರ್ಬೋದು, ಏನಕ್ಕೋ ಅವ್ರ ಮನ್ಸಿಗೆ ಬಂದಂತಹ ಒಂದು ಕಮೆಂಟ್ಸ್ ಅನ್ನ ಹಾಕಿ ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ, ನನ್ನ ಹಳೆ ಫೋಟೋನ ಹಾಕಿ ನಾನು ಈಗ ನಿಮ್ಮ ಮುಂದೆ ನಿಮ್ಮ ಅಭಿಪ್ರಾಯ ತಿಳ್ಕೊಳೋದಕ್ಕೋಸ್ಕರ ಹಾಕಿದ್ದೀನಿ ಅನ್ನೋ ಒಂದು ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹತ್ರ ಆಗಿರುವಂತಹ ಮುಖ ಪರಿಚಯ ಇರುವಂತಹ ಸ್ಟಾರ್ ನಟರು ಏನೇ ಒಂದ್ ಮಾಡಿದ್ರು ಪಬ್ಲಿಸಿಟಿ ಆಗೋದು ತುಂಬಾ ಸುಲಭ. ಹೀಗೆ ಈ ಎಷ್ಟೋ ಸ್ಟಾರ್ಗಳು ತಮ್ಮ ತಮ್ಮ ಒಂದು ಸ್ವಂತ ಫೋಟೋಗಳನ್ನ ಈಗ ಹಿಂದಿನ ಫೋಟೋಗಳನ್ನ ಈಗ ಅಪ್ಲೋಡ್ ಮಾಡಿದ್ರು ಸಹ ಅದೇ ಅಭಿಪ್ರಾಯ ನೆಟ್ಟಿಗರಲ್ಲಿ ಇರುತ್ತೆ. ಹೋ, ಇದು ಹಿಂದಿನ ಫೋಟೋ ಅಲ್ಲ, ಈಗಿನ ಫೋಟೋ ಅನ್ನೋದು ತಕ್ಕಂತ ಅವ್ರ ತಲೆಯಲ್ಲಿ ಮೂಡಿಬಿರುವಂತಹ ಒಂದು ಪ್ರಶ್ನೆ ಈಗಿನ ನೆಟ್ಟಿಗರದಾಗಿದೆ. ಸ್ನೇಹಿತರೆ, ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ಸೋನಂ ಕಪೂರ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ಬರ್ತೀನಿ. ನಮಸ್ಕಾರ.